ಎಲ್ಲರಿಗೂ ನಮಸ್ಕಾರ. ನಿರ್ಮಲ ವಾಹಿನಿ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ಉಪಶೀರ್ಷಿಕೆ ಪ್ರಕೃತಿ ರಸತಂತ್ರ. ಹೆಸರನರಿಯದ ಸಸಿಯೊಳ್ ಇರವೇ ರಸಗಂಧಗಳು, ಬಿಸಿಲದನು ಪಕ್ವಗೊಳಿಸುತ್ತೆ ಬಿಡಿಸದಿಹುದೇ. ಪಸರಿಸದೆ ಗಾಳಿ ಅದನು ಇದು ದಿಸೆ ದಿಸೆಗಳೊಳು, ಉಸುರಿತಿಹೆವದ ನಾವು ಮಂಕುತಿಮ್ಮ ಮಂಕುತಿಮ್ಮ. ಹೆಸರನರಿಯದ ಸಸಿಯೊಳಿರವೇ ರಸಗಂಧಗಳು, ಬಿಸಿಲದನು ಪಕ್ವಗೊಳಿಸುತ್ತೆ ಬಿಡಿಸದಿಹುದೇ. ಪಸರಿಸದೆ ಗಾಳಿ ಅದನು ಇದು ದಿಸೆ ದಿಸೆಗಳೊಳು, ಉಸುರುತಿಹೆವದ ನಾವು ಮಂಕುತಿಮ್ಮ ಮಂಕುತಿಮ್ಮ. ಪ್ರಕೃತಿಯ ಮಡಿಲು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಅಸಂಖ್ಯ ಸಸ್ಯ ಪ್ರಭೇದಗಳಿಂದ ಕೂಡಿದೆ. ಅವುಗಳ ಹೆಸರು ನಮಗೆ ತಿಳಿದಿಲ್ಲ. ಹಾಗೆಂದ ಮಾತ್ರಕ್ಕೆ ಅದರಲ್ಲಿ ರಸ ಸುಗಂಧವಿಲ್ಲವೆಂದಲ್ಲ, ನಿರುಪಯುಕ್ತವೆಂದಲ್ಲ. ವಿಶೇಷವಾದ ಪರಿಮಳವನ್ನು ಸೂಸುತ್ತಾ ರಸಭರಿತವಾದ ಔಷಧೀಯ ಗುಣದಿಂದ ಸಮೃದ್ಧವಾಗಿರುತ್ತವೆ ಪ್ರಕೃತಿಯಲ್ಲಿರತಕ್ಕಂತಹ ಸಸ್ಯಗಳು. ಸೂರ್ಯದೇವನು ತನ್ನ ಶಾಖವನ್ನು ಬಿಸಿಲಿನ ರೂಪದಲ್ಲಿ ಸಸ್ಯ ರಾಶಿಗಳ ಮೇಲೆ ಹರಡಿ ಅವುಗಳ ರಸಗಂಧಗಳನ್ನು ಪಕ್ವಗೊಳಿಸಿದರೆ, ವಾಯುದೇವರು ಅದನ್ನು ದಿಕ್ಕು ದಿಕ್ಕುಗಳಿಗೂ ಪಸರಿಸುವನು. ಆ ಗಾಳಿಯನ್ನೇ ನಾವಿಂದು ಉಸಿರಾಡುತ್ತಿದ್ದೇವೆ. ಅದೇ ನಮ್ಮ ಜೀವರಕ್ಷಕ ಉಸಿರು. ಉಸಿರು ನಿಂತರೆ ಈ ಶರೀರ ಶವವೆನಿಸುತ್ತದೆ. ಹಸಿರೇ ನಮ್ಮ ಉಸಿರು. ಭೂ ವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೆಳ್ದು ಮಿಗಿಲಾಗಿ ಮಳೆಗರೆದು ಭಾವಿಯೂಟೆಯಲ್ಲಿತ್ತು ನರರೊಡಲ ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ. ಭೂ ವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೆಳ್ದು ಮುಗಿಲಾಗಿ ಮಳೆಗೆರೆದು ಭಾವಿಗೂಟೆಯನಿತ್ತು ನರರೊಡಲ ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ ಮಂಕುತಿಮ್ಮ. ಭೂ ವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೆಳ್ದು ಮುಗಿಲಾಗಿ ಮಳೆಗೆರೆದು ಭಾವಿಗೂಟೆಯನಿತ್ತು ನರರೊಡಲ ಸೇರುವುದು ದೈವ ರಸತಂತ್ರವಿದು ಮಂಕುತಿಮ್ಮ ಮಂಕುತಿಮ್ಮ. ಪುದಿದ ಅಂದರೆ ತುಂಬಿದ, ಊಟೆ ಬುಗ್ಗೆ ಚಿಲುಮೆ. ಭೂಮಿ ತಾಯಿ ಅನೇಕ ರಸವಾಸನೆಗಳಿಗೆ ಆಕರವಾಗಿದ್ದಾಳೆ. ಅವುಗಳನ್ನು ರವಿ ತನ್ನ ರಶ್ಮಿಗಳನ್ನು ಬೀರಿ ಹದಗೊಳಿಸಿದಾಗ ಆವಿಯಾಗಿ ಮೇಲೆದ್ದು ಮೋಡವಾಗಿ ಮಳೆಗೆರೆಯುತ್ತೆ. ಮಳೆಯ ನೀರು ಬಾವಿಗಳಲ್ಲಿ ಚಿಲುಮೆಯಾಗಿ ಚಿಮ್ಮುತ್ತೆ. ಜೀವೋತ್ಪತ್ತಿ ಬೆಳವಣಿಗೆಗೆ ಅತ್ಯವಶ್ಯವಾದದ್ದು ನೀರು. ಹಾಗಾಗಿ ಅದು ಜೀವಜಲ. ಸಸ್ಯ ಸಂಕುಲ, ಪ್ರಾಣಿ ಸಂಕುಲದ ಉಳಿವು ನೀರಿನ ಮೇಲೆ ಅವಲಂಬಿತವಾಗಿದೆ. ಮನುಷ್ಯರು ಈ ಜೀವಜಲದ ಸೇವನೆಯಿಂದ ಚೈತನ್ಯ ಪೂರ್ಣರಾಗಲು ಸಾಧ್ಯವಾಗಿದೆ. ಇದು ಭಗವಂತನ ರಸತಂತ್ರ. ಅವನ ಕೃಪೆಯಿಂದ ಪ್ರಕೃತಿಯಲ್ಲಿ ನೀರಿನ ಉತ್ಪತ್ತಿ, ಅದರ ಮಹತ್ವದ ಅರಿವು ಮೂಡುತ್ತದೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.